ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಬಿಜೆಪಿ ಹೈಕಮಾಂಡ್ಗೂ ಕೂಡ ತಲುಪಿದಂತ ಬಳ್ಳಾರಿ ಗಲಾಟೆ ಕೇಸ್. ಜನಾರ್ದನ್ ರೆಡ್ಡಿ ಕಾರ್ಯಾಧ್ಯಕ್ಷ ನಿತಿನ್ ನಬೀನ್ ರೆಡ್ಡಿ ಅವರಿಗೆ ಕರೆ ಮಾಡಿದ್ದಾರೆ. ಕಾರ್ಯಾಧ್ಯಕ್ಷ ನಿತಿನ್ ನಬೀನ್ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ ಫೋನ್ ಮೂಲಕ ಮಾತನಾಡಿದ್ದಾರೆ. ಪ್ರಕರಣದ ಸಂಪೂರ್ಣ ಮಾಹಿತಿಯನ್ನು ಪಡೆದಂತ ನಿತಿನ್ ನಬೀನ್, ಪ್ರಕರಣ ಗಂಭೀರವಾಗಿರುವಂಥದ್ದು, ಯಾವುದೇ ಹೋರಾಟ ಮಾಡಿ ರಾಷ್ಟ್ರೀಯ ನಾಯಕತ್ವದ ಸಂಪೂರ್ಣ ಬೆಂಬಲ ನಿಮ್ಮ ಜೊತೆ ಇದೆ. ಇದು ಬಹಳ ಗಂಭೀರವಾದಂತಹ ಪ್ರಕರಣ. ರಾಷ್ಟ್ರೀಯ ನಾಯಕರು ನಿಮ್ಮ ಜೊತೆಗಿದ್ದಾರೆ. ಅಗತ್ಯ ಬಿದ್ದರೆ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಪ್ರಸ್ತಾಪ ಮಾಡೋಣ ಅನ್ನೋ ಅಭಯ ನೀಡಿದ್ದಾರೆ. ಪಾದಯಾತ್ರೆ ಸೇರಿದ ಹಾಗೆ ಹೋರಾಟದ ಬಗ್ಗೆ ಚರ್ಚೆ ಮಾಡಿ. ಯಾಕಂದರೆ ಒಬ್ಬ ಶಾಸಕರು ಅವರ ಮನೆಗೆ ಅಲ್ಲಿ ಗುಂಡು ಹಾರಿಸಲಾಗುತ್ತೆ, ಒಬ್ಬ ವ್ಯಕ್ತಿ ಸಾವನ್ನಪ್ಪಿದಾರಲ್ಲಿ. ಇದು ಭಾಳ ಗಂಭೀರವಾದಂಥ ಒಂದು ವಿಚಾರ. ಹಾಗಾಗಿ ಇದನ್ನು ಮುನ್ನೆಲೆಗೆ ತನ್ನಿ, ಅಥವಾ ಈ ವಿಚಾರವಾಗಿ ಏನೇ ಮಾಡೋದಾದರೂ ಕೂಡ, ಪ್ರತಿಭಟನೆ, ಹೋರಾಟ ಏನೇ ಇದ್ರೂ ಕೂಡ ರಾಷ್ಟ್ರೀಯ ನಾಯಕರು ನಿಮ್ಮ ಜೊತೆ ಇದ್ದಾರೆ ಅಂತ ಸಂಪೂರ್ಣ ಮಾಹಿತಿಯನ್ನು ಪಡೆದ ನಂತರ ನಿತಿನ್ ನಬೀನ್ ಹೇಳಿದ್ದಾರೆ ಅಂತ ಮಾಹಿತಿ ಇದೆ. ಪಾದಯಾತ್ರೆ ಸೇರಿದ ಹಾಗೆ ಹೋರಾಟದ ಬಗ್ಗೆ ಚರ್ಚೆ. ಹಿಂದೆ ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದರು ಸಿದ್ದರಾಮಯ್ಯ. ಈಗ ಬಳ್ಳಾರಿಯಿಂದ ಬೆಂಗಳೂರಿನ ಕಡೆ ಪಾದಯಾತ್ರೆ ಮಾಡೋದಕ್ಕೆ ಈಗ ಬಳ್ಳಾರಿ ನಾಯಕರು ಯೋಚನೆ ಮಾಡ್ತಿದ್ದಾರೆ. ಈ ಬ್ಯಾನರ್ ಗಲಾಟೆ ಸಂಬಂಧಪಟ್ಟ ಹಾಗೆ ಈಗ ರಾಷ್ಟ್ರೀಯ ನಾಯಕರು ಕೂಡ, ಹೈಕಮಾಂಡ್ ಮಟ್ಟದ ನಾಯಕರು ಕೂಡ ಉತ್ಸುಕರಾಗಿದ್ದಾರೆ. ಕಿರಣ್ ಹನ್ಯಡ್ಕ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ. ಕಿರಣ್, ಇದೀಗ ಬಳ್ಳಾರಿ ಬ್ಯಾನರ್ ಗಲಾಟೆ ಕೇಸ್ ಏನಿದೆ ಅದಾಗಿ ಆಲ್ಮೋಸ್ಟ್ ಈಗ 11 ದಿನ 12ನೇ ದಿನ ಆಗಿದ್ರೂ ಕೂಡ ಇನ್ನೂ ಹಾಗೇ ಇದೆ ಅದರ ಬಿಸಿ. ಸೊ ಇದೀಗ ಹೈಕಮಾಂಡ್ ಲೆವೆಲ್ನಿಂದ ಏನು ಮೆಸೇಜ್ ಬಂದಿದೆ ಜನಾರ್ದನ್ ರೆಡ್ಡಿಗೆ, ಮುಂದೇನು ಅಂತ ಕಿರಣ್? ಅವಿನಾಶ್, ಬಿಜೆಪಿ ರಾಜ್ಯ ಸಹ ಉಸ್ತುವಾರಿ ಆಗಿರುವಂತಹ ಸುಧಾಕರ್ ರೆಡ್ಡಿ ಅವರ ಮುಖಾಂತರವಾಗಿ ಜನಾರ್ದನ್ ರೆಡ್ಡಿ ಅವರನ್ನ ಬಿಜೆಪಿ ರಾಷ್ಟ್ರೀಯ ಕಾರ್ಯಾಧ್ಯಕ್ಷ ನಿತಿನ್ ನಬೀನ್ ಇವತ್ತು ಸಂಪರ್ಕವನ್ನ ಮಾಡಿದ್ದಾರೆ. ಈ ಸಂದರ್ಭಕ್ಕೆ ಬಳ್ಳಾರಿ ಘರ್ಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಪಡೆದಿದ್ದಾರೆ. ಮೊನ್ನೆಯಿಂದ ಆಗಿರುವಂತಹ ಘಟನೆಗಳು, ಆ ನಂತರದಲ್ಲಿ ವ್ಯಕ್ತವಾಗಿರುವಂತಹ ಪ್ರತಿಕ್ರಿಯೆಗಳು, ಎಲ್ಲದರ ಬಗ್ಗೆ ಕೂಡ ಜನಾರ್ದನ್ ರೆಡ್ಡಿ ನಿತಿನ್ ನಬೀನ್ ಅವರಿಗೆ ದೂರವಾಣಿ ಮುಖಾಂತರ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಸಂದರ್ಭಕ್ಕೆ ನಾವು ನಿಮ್ಮ ಜೊತೆ ಇದ್ದೀವಿ ಅನ್ನುವಂತಹ ಒಂದು ಭರವಸೆಯನ್ನು ಕೂಡ ನಿತಿನ್ ನಬೀನ್ ಜನಾರ್ದನ್ ರೆಡ್ಡಿ ಅವರಿಗೆ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಇದರ ಜೊತೆಗೆ ಪಾದಯಾತ್ರೆ ಮತ್ತು ಪ್ರತಿಭಟನೆ ವಿಚಾರಗಳೇನಿದೆ ಅದೆಲ್ಲದರ ಬಗ್ಗೆ ಕೂಡ ನೀವು ರಾಜ್ಯದ ಬಿಜೆಪಿ ನಾಯಕರುಗಳ ಜೊತೆ, ಅಂದ್ರೆ ರಾಜ್ಯದಲ್ಲಿರುವಂತಹ ಬಿಜೆಪಿ ರಾಜ್ಯಾಧ್ಯಕ್ಷರು ಇರ್ಬೋದು ಅಥವಾ ವಿಪಕ್ಷ ನಾಯಕರುಗಳು ಇರ್ಬೋದು, ಈ ರೀತಿಯ ರಾಜ್ಯ ನಾಯಕರುಗಳ ಜೊತೆ ನೀವು ದೂರವಾಣಿ ಈ ವಿಚಾರವಾಗಿ ನೀವು ಸಂಪರ್ಕವನ್ನ ಮಾಡಿ, ಪ್ರಸ್ತಾಪವನ್ನ ಮಾಡಿ, ಚರ್ಚೆಯನ್ನು ಮಾಡಿ ಅನ್ನುವಂತ ಒಂದು ಸಲಹೆಯನ್ನು ಕೂಡ ನಿತಿನ್ ನಬೀನ್ ಅವರು ಜನಾರ್ದನ್ ರೆಡ್ಡಿ ಕೊಟ್ಟಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಲಭ್ಯವಾಗಿದೆ. ಯಾಕೆಂದ್ರೆ ಇಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಅವರ ಪ್ರಕಾರವಾಗಿ ಪಾದಯಾತ್ರೆ ನಡೆಸಬೇಕನ್ನುವಂತ ಒತ್ತಾಯವನ್ನು ಅವರು ಮಾಡ್ತಿದ್ದಾರೆ ಮತ್ತು ಆ ನಿಟ್ಟಿನಿಂದ ಅವರು ಹೆಚ್ಚಿನ ಒಲವನ್ನು ಹೊಂದಿದ್ದಾರೆ. ಆದ್ರೆ ರಾಜ್ಯದ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡಬೇಕು ಬೃಹತ್ ಮಟ್ಟದಲ್ಲಿ ಅನ್ನುವಂತ ಒಂದು ಒಲವನ್ನು ಕೂಡ ಬಿಜೆಪಿ ರಾಜ್ಯ ನಾಯಕರು ಹೊಂದಿದ್ದಾರೆ. ಹೀಗಾಗಿ ಆ ವಿಚಾರದಲ್ಲಿ ಇನ್ನೂ ಕೂಡ ಸ್ಪಷ್ಟತೆಯನ್ನ ವ್ಯಕ್ತಪಡಿಸುವಂತ ನಿಟ್ಟಿನಲ್ಲಿ ಯಾವುದೇ ಮುಕ್ತವಾದಂತಹ ಚರ್ಚೆ ಆಗಿಲ್ಲ. ಹಾಗಾಗಿ ನೀವು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮತ್ತು ಉಳಿದಂತ ರಾಜ್ಯ ನಾಯಕರ ಜೊತೆ ಈ ವಿಚಾರವಾಗಿ ಚರ್ಚೆಯನ್ನ ಮಾಡಿ ನಿಮಗೆ ಅಗತ್ಯವಾದಂತಹ ನೆರವು ಮತ್ತು ಬೆಂಬಲವನ್ನು ನಾವು ಕೊಟ್ಟಿದ್ದೇವೆ ಅನ್ನೋ ಒಂದು ಭರವಸೆಯನ್ನು ನಿತಿನ್ ನಬೀನ್ ಇವತ್ತು ಜನಾರ್ದನ್ ರೆಡ್ಡಿ ಅವರಿಗೆ ದೂರವಾಣಿ ಮುಖಾಂತರ ಕೊಟ್ಟಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಲಭ್ಯವಾಗಿದೆ. ಹೀಗಾಗಿ ಬಹುತೇಕ ಇವತ್ತು ಶ್ರೀರಾಮುಲು ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಈ ಒಂದು ವಿಚಾರವಾಗಿ, ಅಂದ್ರೆ ಪಾದಯಾತ್ರೆ ಅಥವಾ ಪ್ರತಿಭಟನೆ ಈ ವಿಚಾರವಾಗಿ ಒಂದು ಮಾತುಕತೆಯನ್ನು ನಡೆಸುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಈಗ ಸದ್ಯಕ್ಕೆ ಈಗ ಹೈಕಮಾಂಡ್ಗೆ ಈ ವಿಚಾರ ಸಂಪೂರ್ಣವಾಗಿ ಗಮನಕ್ಕೆ ಬಂದಿದ್ದು, ಹೈಕಮಾಂಡ್ ಕೂಡ ಜನಾರ್ದನ್ ರೆಡ್ಡಿ ಅವರ ಬೆಂಬಲವನ್ನ ವ್ಯಕ್ತಪಡಿಸಿದೆ. ಅವಿನಾಶ್, ಧನ್ಯವಾದ ಕಿರಣ್. ಸೊ ಇದು ಜನಾರ್ದನ್ ರೆಡ್ಡಿಗೆ ಕಾರ್ಯದರ್ಶಿ ನಬೀನ್ ಅವರು ಕರೆ ಮಾಡಿ ಹೇಳಿರೋದು. ಯಾವುದೇ ರೀತಿ ಹೋರಾಟ ಪ್ರತಿಭಟನೆ ಇದ್ರೂ ಕೂಡ ನಾವು ನಿಮ್ಮ ಜೊತೆ ಇದ್ದೀವಿ, ಇದು ಭಾಳ ಗಂಭೀರವಾದಂಥ ವಿಚಾರ ಅಂತ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು ಹೇಳಿದ್ದಾರೆ. ಸೊ ಪ್ರಕರಣದ ಸಂಪೂರ್ಣ ಮಾಹಿತಿಯನ್ನು ಪಡೆದ ನಂತರ ಈಗ ಹೈಕಮಾಂಡ್ ಈ ಮೆಸೇಜ್ ಕೊಟ್ಟಿದೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.